Namaskaram. So, continuing with the chapter Moving Charges and Magnetism, this will be the last part of that chapter. So, in this video, we'll be discussing 10 more questions. Okay, again, the 10 questions will be appeared questions, all of them. So, hopefully, you are making use of these videos. Okay, so last 20 days, nimdu preparation cholo ಹೋಗ್ತಿದ್ದೆ ಅಂತ ಅಂದ್ಕೊಂಡು ಅದ್ರ ತಕ್ಕಂಗೆ ಏನೇನು ವೀಡಿಯೋಸ್ ಮಾಡ್ಬೇಕು ಅದ್ರ ತಕ್ಕಂಗೆ ನಾನು ಹಾಕ್ತೀನಿ. ಸೊ ಓಕೆ, ಸೊ ಇವತ್ತಿಂದ ಫಸ್ಟ್ ಕ್ವಶನ್ ಕಡೆ ಹೋಗೋಣ ಹಂಗಾರೆ. ಈಗ ಸೊ ಲಾಸ್ಟ್ ವೀಡಿಯೋದೊಳಗೆ ನಾವು ಒಂದು 15 ಕ್ವಶನ್ ಮಾಡಿದ್ವಿ ಅನ್ಸುತ್ತೆ. ಸೊ ಅದನ್ನು ನೋಡಿದ ಮೇಲೆ ವಾಪಸ್ ನೀವು ಇಲ್ಲಿ ಇದಕ್ಕೆ ಬಂದರೆ ಚಲೋ. ಓಕೆ, ಸೊ ಜಸ್ಟ್ ಎ ಮಿನಿಟ್. ಸೊ ಟುಡೇಸ್ ಫಸ್ಟ್ ಕ್ವಶನ್: a proton, a deuteron, and an alpha particle with the same kinetic energy enter a region of uniform magnetic field moving at right angles to the magnetic field. What is the ratio of the radii of their circular paths? ಅಂತ ಕೇಳಾರೆ. ಸೊ ಈ ಟೈಪ್ ಆಫ್ ಕ್ವಶನ್ಸ್ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಸೊ ಯೂಸಿಂಗ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದಿಸ್ ಅಂತ ಅಂದ್ಕೊಂಡು ಒನ್ ಮೋರ್ ಥಿಂಗ್, ಇದ್ರದ್ದು ಮತ್ತು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ನಿಮ್ಗೆ ಅಂಥೇಳಿ ಈ ಕ್ವಶನ್ ಹಾಕಿದ್ದೆ. ಬಿಕಾಸ್ ಮಲ್ಟಿಪಲ್ ಟೈಮ್ಸ್ ಇದು ಅಪಿಯರ್ಡ್ ಅದಾವೆ ಈ ಟೈಪ್ ಆಫ್ ಕ್ವಶನ್ಸ್. ಓಕೆ, ಸೊ ಪಾಸ್ ದ ವಿಡಿಯೋ, ಟ್ರೈ ದಿಸ್ ಒನ್. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಬಿ, 1:√2:1. ಓಕೆ, ರೇಡಿಯಸ್ ಬೇಸ್ಡ್ ಕ್ವಶನ್ ಐತಿ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂಥೇಳಿ ನೋಡೋಣ ನಾವೀಗ. ಸೊ ಈಗ ನಾನು ನಿಮಗೆ ಒಂದು ಫಾರ್ಮುಲಾ ಹೇಳಿದ್ದೆ ರೇಡಿಯಸ್ಸಿಗೆ ಸಂಬಂಧಪಟ್ಟಿದ್ದು. R = mv ಡಿವೈಡೆಡ್ ಬೈ ಕ್ಯೂ ಬಿ ಅಂಥೇಳಿ. R = ಒಂದು ನಿಮಿಷ. R = mv ಬೈ ಕ್ಯೂ ಬಿ ಅಂಥೇಳಿ ಒಂದು ಫಾರ್ಮುಲಾ ನೋಡಿದ್ವಿ ನಾವು. ಸೊ ಹಿಯರ್ ಇನ್ ದ ನ್ಯೂಮರೇಟರ್ mv refers to momentum which can be replaced by √2mk, which is the formula which connects momentum and kinetic energy divided by qb. ಸೊ ಈ ಕ್ವಶನ್ ಒಳಗೆ ಅವ್ರು ಹೇಳ್ತಾರೆ ಪ್ರೋಟಾನ್, ಡ್ಯೂಟರಾನ್ ಮತ್ತು ಆಲ್ಫಾ ಪಾರ್ಟಿಕಲ್ ಮೂರು ಸೇಮ್ ಕೈನೆಟಿಕ್ ಎನರ್ಜಿದಿಂದ ಒಂದು ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಎಂಟರ್ ಆಗ್ತಾವೆ. ಸೊ ವೆನ್ ದ್ಯಾಟ್ ಹ್ಯಾಪನ್ಸ್, ಇನ್ಸ್ಟೆಡ್ ಆಫ್ mv ಬೈ ಕ್ಯೂ ಬಿ ವಿ ಗೋ ಫಾರ್ ದಿಸ್ ಫಾರ್ಮುಲಾ √2mk ಡಿವೈಡ್ ಬೈ ಕ್ಯೂ ಬಿ. ಸೊ ಈಗ ಇದರೊಳಗೆ ಸ್ವಲ್ಪ ನಾವು ವಿಚಾರ ಮಾಡೋದಾದ್ರೆ ಯಾವ್ಯಾವ ಕಾನ್ಸ್ಟೆಂಟ್ಸ್ ಅದಾವೆ ನೋಡ್ರಿ. ಓಕೆ, 2 is constant, kinetic energy is constant, all of the charges are entering into the same magnetic field, which tells us that the magnetic field is also constant. So according to this we can write radius is directly proportional to √m divided by charge. ಈಗ ಇದನ್ನು ಯೂಸ್ ಮಾಡ್ಕೊಂಡು ನಾವು ಹೆಂಗೆ ಮಾಡ್ತೇವೆ ಅಂದರೆ ಅವ್ರು ಏನು ಕೇಳ್ಯಾರ, ರೇಡಿಯಸ್ ಆಫ್ ಪ್ರೋಟಾನ್ ಈಸ್ ಟು ರೇಡಿಯಸ್ ಆಫ್ ಡ್ಯೂಟರಾನ್ ಈಸ್ ಟು ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್. ಈ ರೇಷಿಯೋ ಬೇಕಾಗೈತಿ ಈಗ ಅವ್ರಿಗೆ. ಸೊ √m ಡಿವೈಡೆಡ್ ಬೈ ಕ್ಯೂ ಯೂಸ್ ಮಾಡ್ಕೊಂಡು ತಗೊಂಡು, ಸೊ ಇವು ಮೂರರೊಳಗೆ ಸ್ಮಾಲೆಸ್ಟ್ ಯಾವುದು ಚಾರ್ಜ್ ಪಾರ್ಟಿಕಲ್? ಪ್ರೋಟಾನ್, ಡ್ಯೂಟರಾನ್ ಮತ್ತು ಆಲ್ಫಾ ಪಾರ್ಟಿಕಲ್ ಒಳಗೆ ಸ್ಮಾಲೆಸ್ಟ್ ಯಾವುದು? ಪ್ರೋಟಾನ್. ಸೊ ಅದಕ್ಕೆ ನಾವೇನು ಮಾಡೋಣ, √m ಇದನ್ನು m ಅಂದರೆ ಮಾಸ್ ಆಫ್ ಪ್ರೋಟಾನ್ ಅಂತ ಅನ್ಕೊಂಬಿಡೋಣ, ಡಿವೈಡೆಡ್ ಬೈ ಚಾರ್ಜ್ ಆಫ್ ಪ್ರೋಟಾನ್. ದ್ಯಾಟ್ ಈಸ್ ಟು ನೆಕ್ಸ್ಟ್ ಡ್ಯೂಟರಾನ್ ಬರೀಬೇಕು. ಸೊ ಡ್ಯೂಟರಾನ್ ಮೀನ್ಸ್ 1h2. ದಿಸ್ ಕನ್ಸಿಸ್ಟ್ಸ್ ಆಫ್ 1 ಪ್ರೋಟಾನ್ ಆ್ಯಂಡ್ 1 ನ್ಯೂಟ್ರಾನ್. ಸೊ ಅದಕ್ಕೆ ಇದರದ್ದು ಮಾಸ್ ಪ್ರೋಟಾನದ ಮಾಸ್ಗಿಂತ ಡಬಲ್ ಇರ್ತೈತಿ, ಬಿಕಾಸ್ ಇಟ್ ಹ್ಯಾಸ್ 1 ಎಕ್ಸ್ಟ್ರಾ ನ್ಯೂಟ್ರಾನ್ ಆ್ಯಂಡ್ ಮಾಸ್ ಆಫ್ ನ್ಯೂಟ್ರಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಮಾಸ್ ಆಫ್ ಪ್ರೋಟಾನ್. ಸೊ ಅದಕ್ಕೆ ನಾವು ಅದನ್ನು ಹೆಂಗೆ ಮಾಡ್ಬೋದಂದ್ರೆ, ಈಗ ನೋಡ್ರಿ ಇಲ್ಲಿ ಮಾಸ್ ಆಫ್ ಡ್ಯೂಟರಾನ್ ಬರೆಯೋ ಬದಲು ನಾನು ಬರ್ತೀನಿ ಗೊತ್ತಾ, 2 times ಮಾಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ ಚಾರ್ಜ್ ಆಫ್ ಡ್ಯೂಟರಾನ್ ಈಸ್ ದ ಸೇಮ್ ಆ್ಯಸ್ ಚಾರ್ಜ್ ಆಫ್ ಪ್ರೋಟಾನ್. ಅದಕ್ಕೆ ನಾನು ಅದನ್ನು ಕ್ಯೂ ಪಿ ಅಂತಲೇ ಬರಿತೀನಿ. ದ್ಯಾಟ್ ಈಸ್ ಟು alpha particle. When it comes to alpha particle, it has 2 protons and 2 neutrons. So we will have to write 4 times mass of proton divided by charge of alpha particle is 2 times the charge of proton, because it consists of 2 protons. So in the place of q alpha we will write it as 2 times qp.
ಹೌದಾ. ಈಗಿಲ್ಲೇ ಲಾಸ್ಟ್ ಪಾರ್ಟ್ ನೀವು ಅಬ್ಸರ್ವ್ ಮಾಡಿದರೆ ಕ್ಯೂ ಪಿ ಲಾಸ್ಟ್ ಪಾರ್ಟ್ ನೀವು ಅಬ್ಸರ್ವ್ ಮಾಡಿದರೆ √4 ವಿಲ್ ಬಿ 2. ಆ √4 ಆಗಿ 2 ಹೊರಗೆ ಬಂತಂದ್ರೆ ಅದು ಈ 2 ಜೋಡಿ ಕೆಳಗೆ ಕ್ಯಾನ್ಸಲ್ ಆಗಿಬಿಡ್ತೈತಿ. ಹೌದಾ. ಉಳಿದಿದ್ದು √MP/QP. ಸೊ √MP/QP √MP/QP ಕ್ಯಾನ್ಸಲ್ ಆಗ್ತೈತಿ. ಆ್ಯಂಡ್ ಇದ್ರೊಳಗೆ ನಾವು ಇಫ್ ಯು ರೈಟ್ ದಿಸ್ ಆ್ಯಸ್ √2 ಇಂಟು √MP/QP, ಆ √MP/QPನೂ ಹೋಗ್ಬಿಡ್ತೈತಿ. ಸೊ ಉಳಿದಿದ್ದು ಏನು ಉಳಿತು ಹಂಗಾರಿಲ್ಲ, ರೇಷಿಯೋ 1 ಈ ಪಾರ್ಟ್ ಈಸ್ 2, ಈ ಪಾರ್ಟ್ನೊಳಗೆ ಸೆಕೆಂಡ್ ಪಾರ್ಟ್ನೊಳಗೆ √2 ಆ್ಯಂಡ್ ಲಾಸ್ಟ್ ಪಾರ್ಟ್ನೊಳಗೆ 1. ಸೊ ದಿ ಆನ್ಸರ್ ಈಸ್ 1:√2:1, ವಿಚ್ ಈಸ್ ಆಪ್ಷನ್ ಬಿ. ಓಕೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಿರಿ ಅಂತ ಅಂದ್ಕೊಂಡಿನಿ, ಅಥವಾ ಅರ್ಥ ಆತು ನಾ ಹೇಳಿದ ಮೇಲೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ. ಈಗ ಆಮೇಲೆ ಇವು ಕ್ವಶನ್ಸ್ನ ನಿಮಗೆ ಟೈಮ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳಿ ಸಾಲ್ವ್ ಮಾಡಿಸ್ತೀನಲ್ಲ, ಅವು ಅಕಸ್ಮಾತ್ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಅವಾಗ ಆಗಲಿಲ್ಲ ಅಂದ್ರೆ ಆನ್ಸರ್ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಬೇಡ್ರಿ. ಆ ಎಕ್ಸ್ಪ್ಲನೇಷನ್ ಆದಮೇಲೆ ಆ ಕನ್ಸೆಪ್ಟ್ ನಿಮಗೆ ಗೊತ್ತಾತಂದ್ರೆ ಓಕೆ ನೆಕ್ಸ್ಟ್ ಟೈಮ್ ನಾ ಹಿಂಗೆ ಸಾಲ್ವ್ ಮಾಡ್ಬೋದು ನೋಡು, ಹಿಂಗೆ ಕನ್ಸೆಪ್ಟ್ ಐತಿದು. ಸೊ ಅದನ್ನು ಅರ್ಥ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಲಕ್ಷ ಕೊಡ್ರಿ. ಅಂದರೆ ಡು ನಾಟ್ ಫೋಕಸ್ ಆನ್ ವೆದರ್ ಯು ಕುಡ್ ಸಾಲ್ವ್ ದ ಕ್ವಶನ್ ಆರ್ ನಾಟ್, ಅದ್ರ ಕಡೆ ಫೋಕಸ್ಗಿಂತ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಆ ಮೆಥಡ್ ಕಡೆ ಹೋಗಿ ಇದು ಹಿಂಗೆ ಸಾಲ್ವ್ ಮಾಡ್ತಾರೆ ಇದು ಕನ್ಸೆಪ್ಟ್ ಕಡೆ. ಅಂದ್ರೆ ಈಗ ನಿಮಗೆ ಫಸ್ಟ್ ಟೈಮ್ ಆ ಟೈಪ್ ಕ್ವಶನ್ಸ್ ಯಾವುದೋ ಒಂದು ಸಾಲ್ವ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಗೊತ್ತಾಗಂಗಿಲ್ಲ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಸೊ ಅದಕ್ಕೆ ನಾವು ಎಷ್ಟು ಸಾಧ್ಯ ಆಗ್ತೈತಿ ಆ ಕನ್ಸೆಪ್ಟ್ಸ್ ಕಡೆ ಆ ಮೆಥಡ್ಸ್ ಕಡೆ ಹಿಂಗನ ಅಂತ ಅನ್ಕೊತ ಹೋದರೆ ಅದು ಆಟೋಮೆಟಿಕಲಿ ನಾಲೆಜ್ ಜಾಸ್ತಿ ಹಾಕೊತ ಹೋಗ್ತೈತಿ. ಯು ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ಈಸಿಲಿ ಆ್ಯಂಡ್ ಆ ಪ್ರೊಸೆಸನ್ನು ಎಂಜಾಯ್ ಮಾಡಬೇಕು. ಮಲ್ಟಿಪಲ್ ಟೈಮ್ಸ್ ನಾನು ಇದನ್ನು ಹೇಳಾಕತ್ತೀನಿ, ಯಾರು ಕೇಳಾಕತ್ತಿರಲ್ಲ ಅವ್ರಿಗೆ. ನೆಕ್ಸ್ಟ್ ಕ್ವಶನ್, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ a charged particle is moving in a circle of radius r with constant speed v. Then the time period of the motion ಅಂತ ಹೇಳಿ 4 ಆಪ್ಷನ್ ಕೊಟ್ಟರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಥವಾ ಡಿಪೆಂಡ್ ಆಗಂಗಿಲ್ಲ ಆ ರೀತಿ ಕೊಟ್ಟರೆ. ಸೊ ಪಾಸ್ ಮಾಡಿ ಟ್ರೈ ಮಾಡಿರಿ ಇದನ್ನು. ಓಕೆ. ಸೊ ಈ ಕ್ವಶನ್ನಿಗೆ ಆನ್ಸರು ಆಪ್ಷನ್ ಸಿ is independent of both radius and velocity, time period. Because ನಮಗೆ ಟೈಮ್ ಪೀರಿಯಡ್ ಫಾರ್ಮುಲಾ ಪ್ರೀವಿಯಸ್ ವೀಡಿಯೋದೊಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಟೈಮ್ ಪೀರಿಯಡ್ ಅದರ ಫಾರ್ಮುಲಾ ನಾವು ಡಿರೈವ್ ಮಾಡಿರ್ತೀವಿ 2πm/QB. ಸೊ ಹಿಯರ್ 2 and π ಆರ್ ಕಾನ್ಸ್ಟೆಂಟ್. m ರೆಫರ್ಸ್ ಟು ಮಾಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಡಿನಾಮಿನೇಟರ್ನೊಳಗೆ ಕ್ಯೂ, ಅದು ಕ್ಯೂ ಅಂದ್ರೆ ಆ ಚಾರ್ಜ್, ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಫಾರ್ಮುಲಾದೊಳಗೆ ರೇಡಿಯಸ್ಸೂ ಬರಲಿಲ್ಲ, ವೆಲಾಸಿಟಿನೂ ಬರಲಿಲ್ಲ. ಓಕೆ, ಇಟ್ ಈಸ್ ಇಂಡಿಪೆಂಡೆಂಟ್. ಆ ಫಾರ್ಮುಲಾ ಗೊತ್ತಿದ್ರೆ ನೀವು ಸಾಲ್ವ್ ಮಾಡ್ಬೋದು ಇದನ್ನು. ಓಕೆ. ನೆಕ್ಸ್ಟ್ ಕ್ವಶನ್, ಇಫ್ ಅ ಮ್ಯಾಗ್ನೆಟಿಕ್ ಡೈಪೋಲ್, ನಿಮಗೆ ನೆನಪಿದ್ರೆ ಈ ಬಾರ್ ಮ್ಯಾಗ್ನೆಟಿಗೆ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರೀತಾರೆ, ವಿಚ್ ರಿಸೆಂಬಲ್ಸ್ electric dipole, negative charge, positive charge. Okay, bar magnet. Even a circular loop carrying current is referred to as magnetic dipole ಅಂತ ಹೇಳಿದೆ, because it also has 2 poles. One face of the circular coil, when current passes through it, acts like north pole and the other face acts like south pole. ಈ ಒಂದು ಮ್ಯಾಗ್ನೆಟಿಕ್ ಡೈಪೋಲಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಐತಿ ಇಲ್ಲೇ. ಆ್ಯಂಡ್ ಆಸ್ ವಿ ಕ್ಯಾನ್ ಕಂಪೇರ್ this bar magnet with the normal kind of electric dipole, one concept ನಿಮಗೆ ಹೋಪ್ಫುಲಿ ನೆನಪೈತಿ ಅಂತ ಅಂದ್ಕೊಂಡಿನಿ. electric dipole placed in uniform electric field. Electric dipole placed in uniform electric field. When this happens, the electric dipole, the two charges of the electric dipole experience equal force but in opposite direction. So these two forces, which are equal, opposite and parallel to each other, they constitute something called as torque. They constitute a couple which in turn produces torque. So torque on an electric dipole placed in uniform electric field, other than formula is the torque is equals to PE sin theta. So because of this torque, this electric dipole tends to rotate in clockwise direction. It's very clearly visible from the diagram that the torque is making the electric dipole to rotate in clockwise direction. So if you want to prevent that rotation of clockwise, or if you want to rotate the
electric dipole in anti-clockwise direction, we will have to do work against the torque. So and that work done, if you remember, we have a formula for that, minus PE into bracket cos theta 2 minus cos theta 1 ಅಂತ ಹೇಳಿ. Initial angle, this is final angle, that here theta 1 and theta 2 are angles made by the electric dipole moment P with the direction of electric field. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಇದನ್ನು ಯಾಕೆ ನಾ ಈಗ ಹೇಳಾಕತ್ತೀನಿ ಅಂದರೆ, ದಿಸ್ ಫಾರ್ಮುಲಾ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್. ದಿಸ್ ಫಾರ್ಮುಲಾ ಈಸ್ ಫಾರ್ calculating the work done in rotating the electric dipole. Similar kind of formula, work done is equals to minus, instead of electric dipole moment P, we can replace it with magnetic dipole moment M. Instead of electric field, we can replace it with magnetic field, and these two remain same, cos theta 2 and cos theta 1. So using this formula, you can solve the next question. ಅದಕ್ಕೆ ನಾನು ಇದನ್ನು ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ. ಓಕೆ, ಸೊ ಇಫ್ ಅ ಮ್ಯಾಗ್ನೆಟಿಕ್ ಡೈಪೋಲ್ ಆಫ್ ಮೊಮೆಂಟ್ ಎಮ್, magnetic dipole moment M situated in the direction of a magnetic field B is rotated by 180 degree, then the amount of work done is ant kedare. So using that formula you can solve this. You can try now. Okay, for this question the correct answer is option B, 2mb. ಆ್ಯಕ್ಚುಲಿ ನಿಮಗೆ ಇದು 2pe ಅಂತ ಹೇಳಿ ನೆನಪಿದ್ರು ಇರಬಹುದು. ವಿ ಹ್ಯಾಡ್ ಡಿಸ್ಕಸ್ಡ್ ಸಿಮಿಲರ್ ಕೈಂಡ್ ಆಫ್ ಅ ಕ್ವಶನ್ ಇನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದಿಸ್. ಸೊ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಮ್, ಅವ್ರು ಇಲ್ಲೇ ಕ್ಯಾಪಿಟಲ್ ಬರ್ದಾರ, ವಿ ಆಲ್ಸೋ ಟೇಕ್ ಇಟ್ ಆಸ್ ಕ್ಯಾಪಿಟಲ್, ಮೈನಸ್ ಎಮ್ ಬಿ ಇಂಟು ಬ್ರಾಕೆಟ್. Here the magnetic dipole has been rotated by an angle 180 degree. So let us consider initial angle as 0 degree. So this has been rotated like this so that it turns through an angle 180 degree, which is the final angle. So substituting these values, okay, like ille cos 180 is the final angle, minus initial angle is cos 0. So this gives us minus mb, cos 180 is minus 1, minus cos 0 is 1. So this gives us minus 2. When multiplied with minus mb, we will get work done is 2mb. Okay. ಸೊ ಇದು ಆನ್ಸರ್ ಈ ಕ್ವಶನ್ನಿಗೆ. ಸೊ ಹೋಪ್ಫುಲಿ ಇದನ್ನು ನೀವು ಸಾಲ್ವ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ವೈರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್. ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ವೈರ್ಸ್ ಈಸ್, ಇದ್ರದ್ದು ಪ್ರೀವಿಯಸ್ ವಿಡಿಯೋದೊಳಗೆ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್. ಈ ಸರ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋಂಗಿಲ್ಲ, ಪ್ಯಾರಲಲ್ ವೈರ್ಸ್ ಬರ್ತಾವೆ. ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇತ್ತು. ಆ ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ದಿಸ್. ಟ್ರೈ ನೌ. ಓಕೆ, ದಿಸ್ ಕ್ವಶನ್ ಹ್ಯಾಸ್ ಆಪ್ಷನ್ ಡಿ ಆಸ್ ಇಟ್ಸ್ ಆನ್ಸರ್. The answer is the radii of the wires. It is independent of, ಅಂದರೆ the force between two parallel current carrying wires does not depend on radii. ಹೆಂಗಂದ್ರೆ ಇದಕ್ಕೊಂದು ಫಾರ್ಮುಲಾ ಇತ್ತು ರೀ, ನಿಮ್ಗೆ ಇದು ಡೆರಿವೇಷನ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಈಸ್ ಗಿವನ್ ಬೈ ದ ಫಾರ್ಮುಲಾ mu naught by 4 pi 2 I1 I2 L divided by the perpendicular distance between the two wires. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ನಾವು ಅಂದರೆ, ಎರಡು ಹಿಂಗೆ ಪ್ಯಾರಲಲ್ ವೈರ್ಸ್ ಇರ್ತಾವೆ. ಡೈರೆಕ್ಷನ್ ಆಫ್ ಕರೆಂಟ್ ಸೇಮ್ ಡೈರೆಕ್ಷನ್ ಒಳಗಿರಬಹುದು ಅಥವಾ ಅಪೋಸಿಟ್ ಡೈರೆಕ್ಷನ್ ಆಗಿರ್ಬೋದು. ನಿಮ್ಗೆ ನೆನಪಿದ್ರೆ ನಾವಿಲ್ಲೇ ಒಂದು ಡಿಸ್ಕಷನ್ ಮಾಡಿದ್ವಿ, ವೆನ್ ಎವರ್ ಕರೆಂಟ್ ಇನ್ ದ ಟೂ ವೈರ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ದೇ
repel each other. When the current is in the same direction, they attract. ಹಂಗೆ ಫೋರ್ಸ್ ಕ್ರಿಯೇಟ್ ಆಗ್ತೈತಿ. ಬಿಕಾಸ್ ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಈಸ್ ಫಸ್ಟ್ ವೈರ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ವೈರ್ or second conductor is present in the magnetic field of the first one, and the first conductor is present in the magnetic field of the second one. ಸೊ ಈ ರೀತಿ ನಾವು ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಅದರದ್ದು ಫಾರ್ಮುಲಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ವಿಚ್ ಇಸ್ μ0/4π to I1I2L/R. ನಾನು ಇನ್ನೊಂದು ಏನು ಹೇಳಿದ್ದೆ, ಚಾರ್ಜಸ್ ಕೇಸ್ನೊಳಗೆ ಹೆಂಗಿರ್ತೈತೆ ನೋಡ್ರಿ. ಲೈಕ್ ಚಾರ್ಜಸ್ ರಿಪೆಲ್ ಅಂತೀವಿ ನಾವು, ಅದ್ರದ್ದು ಉಲ್ಟಾ ಇರ್ತೈತಿ ಇಲ್ಲಿ ಅಂತ ಹೇಳಿದ್ದೆ. ಸೇಮ್ ಡೈರೆಕ್ಷನ್ ಒಳಗೆ ಕರೆಂಟ್ ಇದ್ದರೆ ಅಟ್ರ್ಯಾಕ್ಟ್ ಆಗ್ತೈತಿ, ಸೇಮ್ ಚಾರ್ಜ್ ಇದ್ರೆ ರಿಪೆಲ್ ಆಗುತ್ತಲ್ಲ, ಅದ್ರದ್ದು ಉಲ್ಟಾ. ಅಪೋಸಿಟ್ ಡೈರೆಕ್ಷನ್ನೊಳಗೆ ಕರೆಂಟ್ ಇದ್ದರೆ ರಿಪೆಲ್ ಆಗ್ತೈತಿ. ಓಕೆ, ಸೊ ಈಗ ಇದು ಫಾರ್ಮುಲಾ. ಈ ಫಾರ್ಮುಲಾ ನೋಡ್ರಿ, ಅಲ್ಲಿ ಕ್ವಶನ್ ಏನು ಕೇಳ, ದ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್, ಡಸ್ ನಾಟ್ ಡಿಪೆಂಡ್ ಆನ್ ಅಂತ ಕೇಳಾಕತ್ತಾರ. ಫಸ್ಟ್ ಆಪ್ಷನ್ ಹೇಳ್ತೈತಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್. ಹಂಗಂತಿಲ್ಲ, ಆ ಫಾರ್ಮುಲಾದೊಳಗೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಐತಿ, ಈಗಿಲ್ಲ, ಇಟ್ ಡಿಪೆಂಡ್ಸ್. ಸೆಕೆಂಡ್, ಲೆಂತ್ ಆಫ್ ದ ವೈರ್ ಮೇಲೆ ಡಿಪೆಂಡ್ ಆಗ್ತೈತಿ. ಇಫ್ ದ ಟೂ ವೈರ್ಸ್ ಆರ್ ಆಫ್ ಇನ್ಫನೈಟ್ ಲೆಂತ್, ಅವಾಗ ನಾವು L = 1 ತೊಗೊತೀವಿ, ಪರ್ ಯೂನಿಟ್ ಲೆಂತ್ ತೊಗೊತೀವಿ. ಇಲ್ಲಾಂದರೆ ಲೆಂತ್ ಮೇಲೆ ಡಿಪೆಂಡ್ ಆಗ್ತೈತಿ ಅದು. ಆ್ಯಂಡ್ ಆಬ್ವಿಯಸ್ಲಿ ಆಪ್ಷನ್ ಸಿ, ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ಸ್ ವಿಚ್ ಆರ್ ಫ್ಲೋಯಿಂಗ್ ಥ್ರೂ ದ ವೈರ್ಸ್. ಆ್ಯಂಡ್ ಆಪ್ಷನ್ ಇ, it also depends on the medium in which the two wires are placed. So in this formula we have written μ0, indicating that the two wires are placed in vacuum. ಇಲ್ಲ ಅಂದ್ರೆ mu ಬರಿತೀವಿ, permeability of the medium changes. So force depends on permeability, means force depends on the medium in which the two wires are placed. So ಇವೆಲ್ಲ ಬಿಟ್ಟರೆ ಎಲಿಮಿನೇಟ್ ಮಾಡಿದರೆ, so we'll have radii of the wires as the answer. ಸೊ ಸಮ್ಟೈಮ್ಸ್ ಇಂಥ ಕ್ವಶನ್ಸು ಬರ್ತಾವೆ ರೀ ಸಿ ಇ ಟಿ ಒಳಗೆ. ನಮಗೆ ಎಕ್ಸಾಕ್ಟ್ಲಿ ಈ ರೇಡಿಯೈ ಮೇಲೆ ಫೋರ್ಸ್ ಡಿಪೆಂಡ್ ಆಗ್ತೈತೋ ಇಲ್ಲೋ ಅಂತ ಗೊತ್ತಿಲ್ಲ, ಆದರೆ ಏನು ಗೊತ್ತು ಅಂದರೆ ಇದು ಉಳಿದಿದ್ರ ಮೇಲಂತೂ ಅದು ಡಿಪೆಂಡ್ ಆಗ್ತೈತಿ. ಸೊ ಅದಕ್ಕೆ ಆಬ್ವಿಯಸ್ಲಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ. ಇದೊಂದು ಟೈಪ್ ಎಲಿಮಿನೇಷನ್ ಟೈಪ್ ಆಫ್ ಸಾಲ್ವಿಂಗ್ ಆನ್ಸರ್ಸ್, ಹಿಂಗೂ ಮಾಡ್ಬೋದು. ಓಕೆ, ರಿಲೆವೆಂಟ್ ಕ್ವಶನ್ ಇದ್ರೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. An electron moving around the nucleus with an angular momentum L has magnetic moment. ಇದೊಂದು ಕನ್ಸೆಪ್ಟ್ ಇತ್ತು ನೋಡ್ರಿ, ಏನ್ರಿ, ಮ್ಯಾಗ್ನೆಟಿಕ್ ಮೊಮೆಂಟ್, ಅಥವಾ ಅದರ ಸಿಂಬಾಲ್ ಹಿಂಗೆ ಬರಿತಿದ್ವಿ ನಾವು, μL, ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ರೊಡ್ಯೂಸ್ಡ್ ಬೈ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಅಂತ. ಅದ್ರದ್ದು ಆ್ಯಕ್ಚುಲಿ ಡೆರಿವೇಷನ್ ಇತ್ತು. ಓಕೆ, ಟ್ರೈ ಮಾಡಿರಿ ಇದನ್ನು. So answer for this question must be option B, EL divided by 2M. Okay, so ಇದು ಫಾರ್ಮುಲಾ ಗೊತ್ತಿದ್ರೆ ಟಿಕ್ ಹಾಕ್ತೀರಿ. ಕ್ವೈಟ್ ಈಸಿ ಕ್ವಶನ್. ನೆಕ್ಸ್ಟ್ ಒನ್, ಇಫ್ ಇದು ಇಂಟ್ರೆಸ್ಟಿಂಗ್ ಕ್ವಶನ್ ಐತೆ ನೋಡ್ರಿ. ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅದಾವೆ. ಈ ಕ್ವಶನ್ ಪ್ಲಸ್ ನೆಕ್ಸ್ಟ್ ಒನ್ ಬರೋದೈತಲ್ಲ ಅದು. ಇಫ್ ಅ ಕರೆಂಟ್ ಈಸ್ ಪಾಸ್ಡ್ ಇನ್ ಅ ಸ್ಪ್ರಿಂಗ್ ಇವು ಪೆನ್ ಒಳಗೆ, ಜಟರ್ ಪೆನ್ ಒಳಗೆ ಇರ್ತಾವಲ್ಲ ಸ್ಪ್ರಿಂಗ್ ಗೊತ್ತಿರಲಿಲ್ಲ ನಿಮ್ಗೆ, ಸ್ಪ್ರಿಂಗ್ ಗೊತ್ತಿರುತ್ತೆ, ನಾನು ನೋಡಿ. ಇಫ್ ಅ ಕರೆಂಟ್ ಈಸ್ ಪಾಸ್ಡ್ ಇನ್ ಅ ಸ್ಪ್ರಿಂಗ್, ಇಟ್ ಗೆಟ್ಸ್ ಕಾಂಪ್ರೆಸ್ಡ್, ಇಟ್ ಗೆಟ್ಸ್ ಎಕ್ಸ್ಪಾಂಡೆಡ್, ಆಸಿಲೇಟ್ಸ್, ರಿಮೇನ್ಸ್ ಅನ್ಚೇಂಜ್, ಅಂದರೆ ದೆರ್ ಇಸ್ ನೋ ಎಫೆಕ್ಟ್ ಆಫ್ ದ ಕರೆಂಟ್ ಅಂತ. ಟ್ರೈ ಮಾಡಿರಿ. ಅದಕ್ಕೆ ಹಿಂಟ್ ಅಂದರೆ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್. ಈ ಕನ್ಸೆಪ್ಟ್ ಬೇಸ್ಡ್ ಇದು ಕ್ವಶನ್. ಇಫ್ ಯು ಕ್ಯಾನ್ ಟ್ರೈ ಓಕೆ ಟು ಥಿಂಕ್, ಆ ಬೇಸಿಸ್ ಮೇಲೆ ನೀವು ಥಿಂಕ್ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ದಿ ಆನ್ಸರ್. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಇಟ್ ಗೆಟ್ಸ್ ಕಾಂಪ್ರೆಸ್ಡ್. ಹೆಂಗೆ ಅಂತ ಹೇಳ್ತೇನೆ ನೋಡ್ರಿ. ಈಗ ಸ್ಪ್ರಿಂಗ್ನೊಳಗೆ ನೀವು ಯಾವಾಗ ಕರೆಂಟ್ ಪಾಸ್ ಮಾಡ್ತಿರಲ್ಲ, ಇಲ್ಲಿ ನಾವು ಮ್ಯಾಲಿನಿಂದ ಈ ಸ್ಪ್ರಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಲೈನ್ಸ್ ಕಾಣ್ತಾವೆ ನಮ್ಗೆ. ಮ್ಯಾಲಿಂದ ನೋಡ್ಬೇಕಾರೆ ಅವು ಒಳಗೆ ಹಿಂಗೆ ತಿರುಗಿರ್ತಾವೆ, ಮ್ಯಾಲಿಂದ ನೋಡ್ಬೇಕಾರೆ ಹಿಂಗೆ ಲೈನ್ಸ್ ಕಾಣ್ತಾವೆ. ಸೊ ಎವ್ರಿ ಟೈಮ್ ಈಗ ಇದ್ರೊಳಗೆ ಕರೆಂಟ್ ಹಿಂಗೆ ಪಾಸ್ ಆತಂದ್ರೆ ಆ ಕರೆಂಟ್ ಹಿಂಗೆ ರಿವಾಲ್ವ್ ಹಾಕೋಂತ, ಇದ್ರೊಳಗೆ ಹಿಂಗೆ ರಿವಾಲ್ವ್ ಹಾಕೋಂತ ಎವ್ರಿ ಟೈಮ್ ಅದು ಹೆಂಗೆ ಬರುತ್ತೆ ಗೊತ್ತಾನೆ. ಈಗಿಲ್ಲ ಒಂದು ನಿಮಿಷ ತಡ್ರಿ.
ಸೊ ಈಗ ಮ್ಯಾಲಿಂದ ನೋಡ್ಬೇಕಾದ್ರೆ ನಮ್ಗೆ ಹಿಂಗೆ ಲೈನ್ಸ್ ಕಾಣ್ತಾವೆ, ಪ್ಯಾರಲಲ್ ಲೈನ್ಸ್ ಕಾಣ್ತಾವೆ ಸ್ಪ್ರಿಂಗ್ನೊಳಗೆ ಟಾಪ್ ವ್ಯೂವ್ನಾಗ. ಸೊ ಕರೆಂಟ್ ಎವ್ರಿ ಟೈಮ್ ಇಟ್ ಪಾಸಸ್, ಫಸ್ಟ್ ಟರ್ನೊಳಗೆ ಕರೆಂಟ್ ಹಿಂಗೆ ಪಾಸ್ ಆತು. ಸೊ ಒಂದು ಟರ್ನ್ ಅದು ಹಿಂಗೆ ಕೆಳಗೆ ಹೋಗಿ ಸುತ್ತ ಹೊಡೆದು ಹಿಂಗೆ 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 ಬಂದು ಇಲ್ಲಿ ಮತ್ತೆ ಎಂಟ್ರ್ ಆಗ್ತೈತಿ ಸೆಕೆಂಡ್ನೊಳಗೆ, ಮತ್ತು ಸೇಮ್ ಡೈರೆಕ್ಷನಾಗ ಎಂಟ್ರ್ ಆಗ್ತೈತಿ. ಥರ್ಡ್ ಲೈನ್ನೊಳಗು ಫೋರ್ತ್ ಲೈನ್ನೊಳಗು ಎವ್ರಿ ಟೈಮ್ ಆ ಸ್ಪ್ರಿಂಗ್ ಅಂದ್ಕೊಳ್ಳೋದು ಹಿಂಗೆ ಸರ್ಕಲ್ ಹೊಡ್ಕೊಂತ ಬರ್ತೈತೆ ರೀ. ಈಗ ಹೆಲಿಕಲ್ ಮೋಷನ್ ಟೈಪ್ ಬರ್ತೈತೆ ಕರೆಂಟ್. ಸೊ ಇನ್ ಎವ್ರಿ ಟರ್ನ್ ಆಫ್ ದ ಸ್ಪ್ರಿಂಗ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋ ಈಸ್ ಸೇಮ್. ಆ್ಯಂಡ್ ಜಸ್ಟ್ ನೌ ವಿ ಡಿಸ್ಕಸ್ ದ್ಯಾಟ್ whenever currents are in the same direction passing through wires, the wires attract each other. Same direction attract each other. This is unlike in case of charges, where charges repel each other if they are like charges. ಅದರ ಉಲ್ಟಾ ಇರ್ತೈತಿ. ಸೊ ಈಗ ಆಬ್ವಿಯಸ್ಲಿ ವೆನ್ ಆಲ್ ದ ವೈರ್ಸ್ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್, ದ ಸ್ಪ್ರಿಂಗ್ ಹ್ಯಾಸ್ ಟು ಹಿಂಗೆ ಈ ಡೈರೆಕ್ಷನ್ ಒಳಗೆ ಹಿಂಗೆ ಫೋರ್ಸ್ ಬಂದ್ರೆ ಆಬ್ವಿಯಸ್ಲಿ ದ ಸ್ಪ್ರಿಂಗ್ ಹ್ಯಾಸ್ ಟು ಗೆಟ್ ಕಾಂಪ್ರೆಸ್ಡ್. ಈ ರೀತಿ ನಾನು ಹೇಳಿದಾರ್ಥ ಅಂತ ಅಂದ್ಕೊಂಡಿನಿ. ಸೊ ಆನ್ಸರ್ ಈಸ್ ಆಪ್ಷನ್ ಎ, ದ ಸ್ಪ್ರಿಂಗ್ ಗೆಟ್ಸ್ ಕಾಂಪ್ರೆಸ್ಡ್. ನೆಕ್ಸ್ಟ್ ಒನ್, ಅ ಸರ್ಕ್ಯುಲರ್ ಲೂಪ್ ಆ್ಯಂಡ್ ಅ ಸ್ಕ್ವೇರ್ ಲೂಪ್ ಆರ್ ಫಾರ್ಮ್ಡ್ ಫ್ರಮ್ ದ ಸೇಮ್ ವಯರ್. ಅಂದ್ರೆ ಅವ್ರ ಕಡೆ ಒಂದು ವಯರ್ ಐತಂತ ಹಿಂಗೆ, ಒಂದ ವಯರ್ ಇದನ್ನು ಒಂದು ಸರ್ತಿ ಸರ್ಕಲ್ಲಾಗಿ ಕರ್ಲ್ ಮಾಡಿ ಅದನ್ನು ಬೆಂಡ್ ಮಾಡಿ ಸರ್ಕಲ್ ಮಾಡ್ತಾರೆ, ಮಾಡಿ ಇದ್ರೊಳಗೊಂದು ಕರೆಂಟ್ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ದ ಸೇಮ್ ವಯರ್ ಸರ್ಕಲ್ ಇದ್ದಿದ್ದನ್ನು ಬಿಟ್ಟು ಇಟ್ ಈಸ್ ಬೆಂಟ್ ಇನ್ ಟು ಅ ಸ್ಕ್ವೇರ್ ಸೇಮ್ ವಯರ್ ಆ್ಯಂಡ್ ಅಗೇನ್ ಕರೆಂಟ್ ಈಸ್ ಪಾಸ್ಡ್. ಅವ್ರಿಗೇನು ಬೇಕಾಗೈತೆ ಅಂದರೆ ಫೈಂಡ್ ದ ರೇಷಿಯೋ ಆಫ್ ದೇರ್ ಡೈಪೋಲ್ ಮೊಮೆಂಟ್ಸ್. ಅಂದರೆ ಫಸ್ಟ್ ಸರ್ಕ್ಯುಲರ್ ಲೂಪ್ ಅದರ ಕರೆಂಟ್ ಪಾಸ್ ಮಾಡಿದಾಗ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ಅಂದ್ರೆ ಸರ್ಕ್ಯುಲರ್ ಲೂಪದ ಮ್ಯಾಗ್ನೆಟ್ ಡೈಪೋಲ್ ಮೊಮೆಂಟ್. ಇನ್ನೊಂದು ಸರ್ತಿ ಸ್ಕ್ವೇರ್ದು ಮ್ಯಾಗ್ನೆಟ್ ಡೈಪೋಲ್ ಮೊಮೆಂಟ್. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ರೇಷಿಯೋ. ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ಐತಿ, ಟ್ರೈ ಮಾಡಿರಿ. ಇದನ್ನು ಸ್ವಲ್ಪ ತಲೆ ಓಡಿಸಿ ಮಜಾ ಬರ್ತೈತೆ ಸಾಲ್ವ್ ಮಾಡೋಕ್ಕೆ. ಸ್ವಲ್ಪ ತಲೆ ಓಡಿಸಿ ಇಂಟ್ರೆಸ್ಟ್ಲಿ ಮಾಡಿದರೆ ಇಲ್ಲ ನಡೀತೈತಿ. ಫಸ್ಟ್ ಟೈಮ್ ಈ ಟೈಪ್ ಆಫ್ ಕ್ವಶನ್ ನೀವು ಫೇಸ್ ಮಾಡಾಕತ್ತೀರಿ ನೋಡಾಕತ್ತೀರಿ ಅಂದರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಟ್ರೈ ಮಾಡಿರಿ ಇದನ್ನು. ಓಕೆ, ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಬಿ. ಜಸ್ಟ್ ಅ ಮಿನಿಟ್. ಆಪ್ಷನ್ ಬಿ 4/π. ಹೆಂಗೆ ಅಂತ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಫಾರ್ಮುಲಾ M is equals to NIA ಇದು ಗೊತ್ತಿರ್ಬೇಕು. ಅಟ್ಲೀಸ್ಟ್ ನಂಬರ್ ಆಫ್ ಟರ್ನ್ಸ್ ನಾವು ಇಲ್ಲಿ ಬಿಟ್ಬಿಟ್ರೆ ದ ಫಾರ್ಮುಲಾ ಮಸ್ಟ್ ಬಿ ಕರೆಂಟ್ ಇಂಟು ಏರಿಯಾ. ಸೊ ಈ ಕರೆಂಟ್ ಅಂತೂ ಮ್ಯಾಟರ್ ಆಗಂಗಿಲ್ಲ, ಬಿಕಾಸ್ ಸೇಮ್ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದ ಸರ್ಕ್ಯುಲರ್ ಲೂಪ್ ಆಸ್ ವೆಲ್ ಆಸ್ ದ ಸ್ಕ್ವೇರ್. ಸೊ ಅದಕ್ಕೆ ಇಲ್ಲೇ ವೆನ್ ವಿ ಟೇಕ್ ದ ರೇಷಿಯೋ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಸರ್ಕ್ಯುಲರ್ ಲೂಪ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ದ ಸ್ಕ್ವೇರ್, ಏರಿಯಾ ಅಷ್ಟೇ ಉಳಿತೈತಿ. ಏರಿಯಾ ಆಫ್ ಸರ್ಕಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್. ಸೊ ಈಗ ಇಲ್ಲಿ ಏರಿಯಾ ಆಫ್ ಸರ್ಕಲ್ ಅಂದ್ಕೊಳ್ಳಿ πr², ಕೆಳಗೆ ಏರಿಯಾ ಆಫ್ ಸ್ಕ್ವೇರ್ ಅಂದ್ಕೊಳ್ಳಿ L² ಅಂತ ಹಿಂಗೆ ಬರೋಕ್ಕೆ ಬರೋಂಗಿಲ್ಲ. ಏನು ಮಾಡ್ಬೇಕಾಗ್ತೈತೆ ಅಂತ ಅನ್ನೋದನ್ನು ಹೇಳ್ತೀನಿ. ಈಗ ಒಂದು ವಯರ್ ಐತ್ರಿ ನಮ್ಮ ಕಡೆ. ಲೆಟ್ ಅಸ್ ಸೇ ಲೆಂತ್ ಆಫ್ ದ ವಯರ್ ಈಸ್ L. ವೆನ್ ದಿಸ್ ಈಸ್ ಬೆಂಟ್ ಇನ್ ಟು ದ ಫಾರ್ಮ್ ಆಫ್ ಅ ಸರ್ಕಲ್, ಅವಾಗ ಲೆಂತ್ ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಅದ್ರದ್ದು ರೇಡಿಯಸ್ ಅಂತ R ಅಂತೇನೋ ಬೇರೆ ಬರ್ತೈತಿ. ನೌ ವಾಟ್ ವಿ ನೀಡ್ ಟು ಡೂ ಇಸ್, as the same wire is next bent into a square, we need to try to express the radius of the circle in terms of the original length of the wire. And also ಅದು ಸ್ಕ್ವೇರ್ ಬಂದಾಗೂ ಹಂಗೆ ಮಾಡ್ತೀವಿ. ಈಗ ನೋಡ್ರಿ ನಾ ಏನು ಹೇಳಕತ್ತೀನಿ, ಈಗ ಒಂದು ಫಾರ್ಮುಲಾ ಬರಿತೀನಿ ನಾ ಇಲ್ಲಿ. ಇದು ವಯರ್, ಇದು ಟೋಟಲ್ ಲೆಂತ್ ಎಷ್ಟೈತಿ L. ಡೂ ಯು ಅಗ್ರಿ ಇಫ್ ಐ ರೈಟ್ ಟೋಟಲ್ ಲೆಂತ್ ಆಫ್ ದ ವಯರ್ is equals to 2πr, which is the circumference of the circle when the same wire is bent into a form of a circle. ಹೌದಾ? ಈಗ ನೋಡ್ರಿ, try to express the radius of the circle in terms of total length of the wire, then we get r is equals to L divided by 2π. ಹೌದಾ? ನೆನ್ಪಿಟ್ಕೊಂಡಿರಿ ಇದನ್ನು. ಬೇಕಾದ್ರೆ ಎಲ್ಲರ ಸೈಡ್ಗೆ ಬರೋಣ ಅಂತ ನಾವು. ರೇಡಿಯಸ್ ಆಫ್ ದ ಸರ್ಕಲ್ becomes equal to total length of the wire divided by 2π. ಹೌದಾ? ಇದನ್ನು ಬೇರೆ ಕಡೆ ಬರೀಬೇಕಾಗಿತ್ತು ನಾನು. ಒಂದು ನಿಮಿಷ.
ಇದೆಲ್ಲ ತೆಗಿತೀನಿ ಈಗ. ನೋಡಿರಿ, ರೇಡಿಯಸ್ ಆಫ್ ದ ಸರ್ಕಲ್ ಇನ್ ಟರ್ಮ್ಸ್ ಆಫ್ ಟೋಟಲ್ ಲೆಂತ್ ಆಫ್ ದ ವೈಯರ್ ಎಲ್ ಈಸ್ ಎಲ್ ಬೈ 2π. ನೆಕ್ಸ್ಟ್ ನಾವೀಗ ಅದನ್ನು ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಿದಾಗ ಇದ್ರದ್ದು ಈಚ್ ಸೈಡ್ ಇರ್ತೈತಲ್ಲ, ಲೆಟ್ ಅಸ್ ಸೇ ಇಟ್ ಈಸ್ ಕ್ಯಾಪಿಟಲ್ ಎಲ್. ಟೋಟಲ್ ಲೆಂತ್ ಆಫ್ ದ ವೈಯರ್ ನಾವು ಸ್ಮಾಲ್ ಎಲ್ ಯೂಸ್ ಮಾಡೀವಿ. ಸೊ ಇಲ್ಲಿ ಇನ್ನೊಂದು ಬರಿತೀನಿ ನಾನು, ಈಚ್ ಸೈಡ್ ಈಸ್ ಕ್ಯಾಪಿಟಲ್ ಎಲ್ ಅಂದ್ರೆ ಕೆನ್ ಐ ರೈಟ್ 4 times ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ಎಲ್, ಬಿಕಾಸ್ ದಿಸ್ ಎಲ್ 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 ಇವು ನಾಲ್ಕು ಕೂಡಿಸಿದ್ರೇ ಏನಾಗ್ತದೆ, ಅದು ಟೋಟಲ್ ಲೆಂತ್ ಆಗ್ತೈತಿ. ಸೊ 4L ಈಸ್ ಈಕ್ವಲ್ಸ್ ಟು ಎಲ್ ಅಂದ್ರೆ ಎಲ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ರಿ, ಹಂಗಾರೆ ಸಾರಿ, ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ಸ್ ಟು ಏನಂತ ನೋಡ್ರಿ, ಕ್ಯಾಪಿಟಲ್ ಎಲ್, ಇದನ್ನು ಕಲರ್ ಚೇಂಜ್ ಮಾಡ್ಕೊಂಬಿಡೋಣ. ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ಎಲ್ ಡಿವೈಡೆಡ್ ಬೈ 4. ಅಂದ್ರೆ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ರೇಡಿಯಸ್ ಆಫ್ ದ ಸರ್ಕಲ್ ಆ್ಯಂಡ್ ಲೆಂತ್ ಆಫ್ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಒರಿಜಿನಲ್ ಲೆಂತ್. ಸೊ ಅವಾಗ ಏನಾಗ್ತೈತೆ ನೋಡ್ರಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಸರ್ಕಲ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು, ನಾವು ಕರೆಂಟ್ ಅಂತೂ ಕ್ಯಾನ್ಸಲ್ ಆಗ್ತೈತಿ, ಸೇಮ್ ಐತಿ. ಈಗ ನೋಡ್ರಿ, ಪೈ ಆರ್ ಸ್ಕ್ವೇರ್, ರೇಡಿಯಸ್ ಈಸ್ ಎಲ್ ಬೈ 2π, ಅದನ್ನು ಸ್ಕ್ವೇರ್ ಮಾಡಿದರೆ ಎಲ್ ಸ್ಕ್ವೇರ್ ಬೈ 4π ಸ್ಕ್ವೇರ್. ಇದು ಏರಿಯಾ ಆಫ್ ಸರ್ಕಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ನಮಗೆ ಗೊತ್ತು ಎಲ್ ಸ್ಕ್ವೇರ್. ಹಿಯರ್ ಈಚ್ ಸೈಡ್ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ಬೈ 4. ಅದನ್ನು ಸ್ಕ್ವೇರ್ ಮಾಡಿ ಬರೀಬೇಕು ಹಂಗಾರೆ ಈಗ. ಸೊ ಅದನ್ನು ಸ್ಕ್ವೇರ್ ಮಾಡಿ ಬರೆದ್ರೆ ವಿಲ್ ಗೆಟ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 16. ಸೊ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆತಿಲ್ಲ, ಒಂದು ಪೈ ಕ್ಯಾನ್ಸಲ್ ಆತು, ಇದು ಡಿನಾಮಿನೇಟರ್ ಅದಕ್ಕೆ ಇದು ಕ್ಯಾನ್ಸಲ್ ಆತು 4. ಸೊ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ 4 ಗೋಸ್ ಟು ನ್ಯೂಮರೇಟರ್ 4. ಇದು ಡಿನಾಮಿನೇಟರ್ ಆಫ್ ನ್ಯೂಮರೇಟರ್, ಸೊ ಇಟ್ ಕಮ್ಸ್ ಟು ಡಿನಾಮಿನೇಟರ್. ಸೊ ಆನ್ಸರ್ ಈಸ್ 4/π. ಓಕೆ, ಎಷ್ಟನೇ ಆಪ್ಷನ್ ಐತೆ ನೋಡ್ರಿ ಈಗ, ಅದು ಇಟ್ ಈಸ್ ಆಪ್ಷನ್ ಬಿ. ಓಕೆ, ಇದು ಅರ್ಥ ಆತಂತ ಅಂದ್ಕೊಂಡು ನಾನು. ಇಲ್ಲೇ ಮೇನ್ ನಿಮಗೆ ಕನ್ಸೆಪ್ಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಏನಂತ ಗೊತ್ತಿದ್ರೆ ಸಾಕು. ಈ ಹೊಸ ಟೈಪ್ ಆಫ್ ಕ್ವಶನ್ ಇದ್ದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ನಾಗ ಅದನ್ನು ಟ್ರೈ ಮಾಡ್ಬೇಕು. ಫಸ್ಟ್ ರೌಂಡ್ ಒಳಗೆ ನೀವು ಈಸಿ ಕ್ವಶನ್ಸ್ ಎಲ್ಲ ಪಟ್ ಸಾಲ್ವ್ ಮಾಡ್ಕೊತ ಅಥವಾ ಥೇರಿ ಬೇಸ್ಡ್ ಇದ್ರೆ ಟಿಕ್ ಹಾಕೊಂತ ಹೋಗ್ಬಿಟ್ರೆ ಅದ್ರ ಟೈಮ್ ಏನು ಉಳಿದಿರ್ತೈತಲ್ಲ, ಈಗ ಲೈಕ್ 10 to 15 seconds, 15 to 20 seconds ಒಳಗೆ ನೀವು ಕ್ವಶನ್ ಸಾಲ್ವ್ ಮಾಡಾಕತ್ತೀರಿ ಅಂದರೆ ವಾಟ್ ಎವರ್ ಟೈಮ್ ಅಲ್ಲೇ ಉಳಿತೈತಲ್ಲ, ಓಕೆ, ಅದನ್ನು ನೀವು ಈ ಟೈಪ್ ಆಫ್ ಕ್ವಶನ್ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಒಳಗೆ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Consider two straight parallel conductors A and B separated by a distance x and carrying individual currents IA and IB respectively. If the two conductors attract each other, ಅಂದರೆ ಎರಡೂ ಕಂಡಕ್ಟರ್ ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ತಾವಂದ್ರೆ ದ್ಯಾಟ್ ಇಂಡಿಕೇಟ್ಸ್ ಅಥವಾ ಇಟ್ ಇಂಡಿಕೇಟ್ಸ್ ದ್ಯಾಟ್ ಅಂತ ಕ್ವಶನ್ ಕೇಳ್ಯಾರ. 4 ಆಪ್ಷನ್ ಓದ್ರಿ. ಆಬ್ವಿಯಸ್ಲಿ ಇದು ಈಸಿಲಿ ಗೊತ್ತಾಗ್ತದೆ ನಿಮಗೆ ಏನಂತ ಹೇಳಿ. So you have, I think, already thought about this one. The answer should be that the two currents are parallel in direction. Parallel here means same. ನಾಗಲೇ ಹೇಳಿದ್ನಲ್ಲ, ಸೇಮ್ ಡೈರೆಕ್ಷನ್ ಆಗಿದ್ದಾಗ ಅಟ್ರಾಕ್ಟ್ ಆಗ್ತೈತಿ ಈ ಕೇಸ್ನೊಳಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ ಈಗ. ಓಕೆ, ದ ರಿಸಲ್ಟೆಂಟ್ ಫೋರ್ಸ್ ಆನ್ ದ ಕರೆಂಟ್ ಲೂಪ್ PQRS ಡ್ಯೂ ಟು ಅ ಲಾಂಗ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ವಿಲ್ ಬಿ ಅಂತ ಕೇಳ್ಯಾರ. ಸೊ ಫಸ್ಟಿಗೆ ಕ್ವಶನ್ ಬರ್ಕೋರಿ. 2 ಸ್ಟೇಟ್ಮೆಂಟ್, 2 ಲೈನದ್ದು ಏನು ಸ್ಟೇಟ್ಮೆಂಟ್ ಐತಲ್ಲ, ನೆಕ್ಸ್ಟ್ ಬೇಕಾದ್ರೆ ಇದನ್ನು ನಾವು ಝೂಮ್ ಮಾಡೋಣ. ಸೊ ಹಿಯರ್ ವಿ ಹ್ಯಾವ್ ಆ್ಯಕ್ಚುಲಿ 2 pieces of wire. One is a straight wire almost of infinity length ಅಂತ ತಗೋಬೋದು, in which 20 ampere current is flowing. There is one more square or rectangular shaped object, you can take rectangular, PQRS. ಅವರು ನಮ್ಮ ಕ್ವಶನ್ ಏನು ಕೇಳಾಕತ್ತಾರ, ವಾಟ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ PQRS. ಇದರಿಂದ ಈ PQRS ಮೇಲೆ ಎಷ್ಟು ಫೋರ್ಸ್ ಬರ್ತೈತಿ ಅಂತ ಕೇಳಾಕತ್ತಾರ. ಇದರೊಳಗೂ 20 ಆಂಪಿಯರ್ ಕರೆಂಟ್ ಐತಿ. ಇಲ್ಲೇನೋ ಒಂದಿಷ್ಟು ವ್ಯಾಲ್ಯೂಸ್ ಕೊಟ್ಟಾರ, 15 centimeter, 10 centimeter ಇದೆಲ್ಲ ಯೂಸ್ ಆಗ್ತದೆ ನೋಡ್ರಿ. ಓಕೆ, ಆಪ್ಷನ್ಸ್ ಬರ್ಕೋರಿ. ಬೇಕಾದ್ರೆ ಇದನ್ನು ಝೂಮ್ ಮಾಡೋಣ.
ಓಕೆ, ಟ್ರೈ ಮಾಡಿರಿ ಇದನ್ನು. So if you are ready with the answer, answer must be for this question option D, 5 into 10 raised to minus 4 Newton. ಓಕೆ, ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅನ್ನೋದನ್ನು ಹೇಳ್ತೀನಿ. ಈಗ ಇಲ್ಲೇ ಈ ವೈರ್ ಮತ್ತು ಪಿ ಎಸ್ ಮೇಲೆ ಇವು ಎರಡು ನೋಡು ಫೋರ್ಸ್ ಇರುತ್ತೆ. ದೇರ್ ವಿಲ್ ಬಿ ಅ ಫೋರ್ಸ್, ಲೆಟ್ ಅಸ್ ಸೇ ದ ಫೋರ್ಸ್ ಈಸ್ F1. ದಿಸ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ವೈರ್ carrying 20 ampere and the part PS, and there will be one more force F2 between this same wire carrying 20 ampere and RQ part. Okay, but there is no force between this wire and RS part. ಯಾಕಂದ್ರೆ ಎರಡರದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಈಗ ಇದ್ರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ, ಇದ್ರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಟೂ ಡಿಫ್ರೆಂಟ್ ಪ್ಲೇನ್ಸ್ ನೋಡೋಕೆ ಹೋಗ್ತಾವೆ, ದೇ ಡು ನಾಟ್ ಇಂಟರಾಕ್ಟ್. ಈಗ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡ್ರಿ, ಎಫ್ ಇಸ್ ಈಕ್ವಲ್ಸ್ ಟು μ0/4π, ಆಗಲೇ ಬರ್ದಿಲ್ಲ, ಬರೆಯೋಕ್ಕೆ ಜಗಾಗಿಲ್ಲ, 2I1I2L ಡಿವೈಡೆಡ್ ಬೈ ಆರ್. ಅದು ಫಾರ್ಮುಲಾ ಇಟ್ ಈಸ್ ಓನ್ಲಿ ಫಾರ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್. ನಾವು ಹಿಯರ್ ಡೆಫಿನೆಟ್ಲಿ this wire carrying 20 ampere and the RS part cannot be parallel, perpendicular ಅದಾವ. ಈಗ ಅವು ಎರಡು ನಡು ಫೋರ್ಸ್ ಬರೋಂಗೇ ಇಲ್ಲ. ಸಿಮಿಲರ್ಲಿ ಪಿ ಕ್ಯೂ ಮತ್ತು ಈ ವೈರ್ ನಡು ಫೋರ್ಸ್ ಬರೋಂಗಿಲ್ಲ. ದಟ್ ಮೀನ್ಸ್ ದೆರ್ ಆರ್ ಓನ್ಲಿ ಟೂ ಫೋರ್ಸಸ್ ನಾವು. ಸೊ ಈಗ ಅವು ಎರಡೂ ಫೋರ್ಸ್ ಇದ್ರ ಮೇಲೆ ಬರ್ತಾವೆ. ಈಗ ದೆರ್ ಈಸ್ ಒನ್ ಫೋರ್ಸ್, ಒಂದು ನಿಮಿಷ ಈಗ ನೋಡ್ರಿ, ದೆರ್ ಈಸ್ ಒನ್ ಫೋರ್ಸ್ ಬಿಟ್ವೀನ್ ದ ವೈರ್ ಆ್ಯಂಡ್ ಪಿ ಎಸ್, ಲೆಟ್ ಅಸ್ ಸೇ ಇಟ್ ಈಸ್ F1. ಇನ್ನೊಂದು ಫೋರ್ಸ್ 20 ಆಂಪಿಯರ್ ಮತ್ತು ಆರ್ ಕ್ಯೂ ನಡು ಐತಿ, ಲೆಟ್ ಅಸ್ ಸೇ F2. F1 ಆ್ಯಂಡ್ F2 ಆರ್ ಆ್ಯಕ್ಟಿಂಗ್ ಆನ್ PQRS. ಇದರಿಂದ ಇದ್ರ ಮೇಲೆ ಆ್ಯಕ್ಚುಲಿ F1 ಫೋರ್ಸ್ ಈ ಸ್ಟ್ರೇಟ್ ವೈರ್ನಿಂದ PQRS ಮೇಲೂ ಬರ್ತಿರ್ತೈತಿ, PQRSನಿಂದ ವಾಪಸ್ ಫೋರ್ಸ್, ಇವು ಮ್ಯೂಚುವಲ್ ಫೋರ್ಸ್ ಇರ್ತೈತದೆ ಆ್ಯಕ್ಚುಲಿ. ಬಟ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ನೆಟ್ ಫೋರ್ಸ್ ಆನ್ PQRS ಅಷ್ಟೇ. ಅಂದರೆ ಈಗ F1 F2 ಅಂಥೇಳಿ ಎರಡು ಫೋರ್ಸ್ ಅದಾವು ವಿಚ್ ಆರ್ ಆ್ಯಕ್ಟಿಂಗ್ ಆನ್ PQRS. ಈಗ ನಾವು ಎರಡು ಕೆಲಸ ಮಾಡ್ಬೇಕು. ಫಸ್ಟಿಗೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಟು F1 ಆ್ಯಂಡ್ F2, ಆ್ಯಂಡ್ ನೆಕ್ಸ್ಟ್ ಲುಕ್ ಆ್ಯಟ್ ವೆದರ್ ವಿ ನೀಡ್ ಟು ಆ್ಯಡ್ ದೋಸ್ ಟು ಫೋರ್ಸಸ್ ಆರ್ ಸಬ್ಟ್ರಾಕ್ಟ್. ಅಂದರೆ ಅವು ಎರಡು ಸೇಮ್ ಡೈರೆಕ್ಷನ್ನಾಗ ಬರ್ತವೆ, ಅಪೋಸಿಟ್ ಡೈರೆಕ್ಷನ್ನಾಗ ಬರ್ತಾವೆ. ಈಗ ನೋಡ್ರಿ, ಇವು ಎರಡು ಡೈರೆಕ್ಷನ್ ಹೆಂಗೈತೆ ನೋಡ್ರಿ, ಕರೆಂಟ್ ಸೇಮ್ ಡೈರೆಕ್ಷನ್ ಐತಿ. ಸೊ ಆಬ್ವಿಯಸ್ಲಿ ವೆನ್ ವಿ ಟಾಕ್ ಅಬೌಟ್ F1 ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ನಾವು, ಹೌದಲ್ರಿ? ಅಂದ್ರೆ ಈ 20 ಆಂಪಿಯರ್ ಕರೆಂಟ್ ಪಾಸ್ ಆಗುವಂಥ ವೈರ್ PQRSನ್ನು ಅಟ್ರಾಕ್ಟ್ ಮಾಡ್ತೈತೆ, ತನ್ನ ಕಡೆ ಹಿಂಗೆ ಜಗ್ತೈತಿ. ವೇರಾಸ್ ಇಫ್ ಯು ಫೋಕಸ್ ಆನ್ ದಿಸ್ ಪಾರ್ಟ್ 20 ಆಂಪಿಯರ್ ಆ್ಯಂಡ್ ದಿಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ RQ, ಇಲ್ಲೇ ಕರೆಂಟ್ ಎರಡು ಅಪೋಸಿಟ್ ಡೈರೆಕ್ಷನ್ ಆಗತ್ತವೆ. ದಟ್ ಮೀನ್ಸ್ ದೇ ರಿಪೆಲ್. ಸೊ ಇಲ್ಲೇನಾದ ಹಂಗಂದ್ರೆ ದ ಟೂ ಫೋರ್ಸಸ್ F1 ಆ್ಯಂಡ್ F2 ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಹಂಗಾರೆ ನಾವು F1 F2 ಎರಡೂ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡ್ತೀವಿ, ಏನು ಸಬ್ಟ್ರಾಕ್ಟ್ ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ F1 F2 ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ಫಾರ್ಮುಲಾ ಐತಲ್ಲ, ಇದನ್ನು ಹಚ್ಚೋದು ಅಷ್ಟೇ. ಏನು ಫಾರ್ಮುಲಾ? μ0/4π 2I1I2L ಡಿವೈಡೆಡ್ ಬೈ ಆರ್. ಸೊ μ0/4π ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 10⁻⁻⁷. ನಾ ಈಗ F1 ಬರೆಯಾಕತ್ತೀನಿ, ಓಕೆ, ಮಲ್ಟಿಪ್ಲೈಡ್ ಬೈ ಫಾರ್ಮುಲಾ ಐತಿ 2 ಇಂಟು I1I2. I1 ಇಸ್ 20 ಆಂಪಿಯರ್ ಆ ಸ್ಟ್ರೇಟ್ ವೈರ್ನೊಳಗೆ, ಮಲ್ಟಿಪ್ಲೈಡ್ ಬೈ ಆ PQRSನೊಳಗೂ 20 ಆಂಪಿಯರ್ ಐತಿ ಕರೆಂಟ್, ಮಲ್ಟಿಪ್ಲೈಡ್ ಬೈ ಫಾರ್ಮುಲಾ ಏನೈತೆ ನೋಡ್ರಿ, μ0/4π 2I1I2 ಇಂಟು L ಅಂದ್ರೆ ಆ ವೈರದ ಲೆಂತು. ಈಗ ಆ ಸ್ಟ್ರೇಟ್ ವೈರ್ ಐತಲ್ಲ, ಅದು ಇನ್ಫಿನಿಟ್ ಐತೆ, ಅದು ನಮಗೆ ಸಂಬಂಧ ಇಲ್ಲ. ನಮಗೆ ಫೋರ್ಸ್ ಬೇಕಾಗಿದ್ದು PQRS ಮೇಲೆ. PQRS ಈಸ್ ನಾಟ್ ಇನ್ಫಿನಿಟ್. ಅದರಾಗಿಂದ PQ ಪಾರ್ಟ್ ಅದರಾಗ 15 ಸೆಂಟಿಮೀಟ್ರ್ ಕೊಟ್ಟಾರ ಈಗ ಅವರು, ಅದ್ರ ಲೆಂತ್ ಡೈರಾಮ್ ನೀವು ಡ್ರಾ ಮಾಡ್ಕೊಂಡಿದ್ರೆ. ಸೊ 15 × 10⁻⁻² ಸೆಂಟಿಮೀಟರ್ ಐತಲ್ಲ, ಅದಕ್ಕೆ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್, ಇದು ಫಾರ್ಮುಲಾ ಐತಿ μ0/4π 2I1I2L ಡಿವೈಡೆಡ್ ಬೈ ಆರ್. ಆರ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್, ಅಂದರೆ ಸ್ಟ್ರೇಟ್ ವೈರ್ ಮತ್ತು ಆ ರೆಕ್ಟ್ಯಾಂಗಲ್ ನಡು. ಸೊ ಎಷ್ಟು ಡಿಸ್ಟೆನ್ಸ್ ಅಂದರೆ 2 ಸೆಂಟಿಮೀಟ್ರ್ ಕೊಟ್ಟರು ಅವರು. ಸೊ ಅದಕ್ಕೆ ನಾನು 2 × 10⁻⁻² ಅಂತ ಬರ್ಕೊತೀನಿ. ಇವೆರಡು
ಕ್ಯಾನ್ಸಲ್ ಆಯ್ತು, 2 2 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲೇ 20 ಇಂಟು 20 ಈಸ್ 400. 400 ಇಂಟು 15 ಮಾಡಿದರೆ ಅಲ್ಲಿ ಕ್ಯಾಲ್ಕುಲೇಷನ್ ನೀವು ಮಾಡಿದರೆ 6000 ಇಂಟು 10⁻⁻7 ಬರ್ತೈತೆ ಅದು. ಈಗ ಇದು F1 ಆಯ್ತು. F2 ಕೇಸ್ನಾಗ ಅಲ್ಲೂ ಮತ್ತು 10⁻⁻7 2 ಇಂಟು 20 ಇಂಟು 20 ಇಂಟು 15 ಸೆಂಟಿಮೀಟ್ರ ಬರ್ತೈತೆ ಅಲ್ಲೂ, ಡಿವೈಡೆಡ್ ಬೈ ಈಗ ಇಲ್ಲೇನಾಯ್ತಂದ್ರೆ ಇಲ್ಲಿ ನೋಡ್ರಿ, ಯು ಎರಡು ನೋಡು ಡಿಸ್ಟೆನ್ಸ್ ಐತಿ 2 ಸೆಂಟಿಮೀಟರ್, ಅದನ್ನು ನಾವು ಆಗಲೇ ಯೂಸ್ ಮಾಡಿದ್ವಿ. ಈಗ ಯು ಎರಡು ನೋಡು ಡಿಸ್ಟೆನ್ಸ್ ಐತೆ ನೋಡ್ರಿ, ಇಲ್ಲಿ 10 + 2 12 ಸೆಂಟಿಮೀಟರ್. ಸೊ ಈ 12 ಸೆಂಟಿಮೀಟ್ರನ್ನು ನಾವು ಇನ್ಸ್ಟೆಡ್ ಆಫ್ ಇಲ್ಲೇ 2 ಸೆಂಟಿಮೀಟ್ರ್ ಬರೀ ಬದಲಿ 12 ಬರೆದು ಕ್ಯಾಲ್ಕುಲೇಷನ್ ನಾವು ಮಾಡಿದರೆ ಆನ್ಸರಲ್ಲಿ ಬರ್ತೈತಿ ಫೈನಲಿ 1000 ಇಂಟು 10⁻⁻7 ನ್ಯೂಟನ್ ಅಂತ. ಈಗ ಇವೆರಡೂ ಸಬ್ಟ್ರ್ಯಾಕ್ಟ್ ಮಾಡ್ಬೇಕಲ್ಲ ನಾವು. ಸೊ ಅದು ಸಬ್ಟ್ರ್ಯಾಕ್ಟ್ ಮಾಡಿದರೆ 6000 - 1000 ವಿಲ್ ಬಿ 5000. ಅದನ್ನು ನಾವು 5000 ಇಂಟು 10⁻⁻7 ಬರೀ ಬದಲಿ 5 ಇಂಟು 10⁻⁻4 ನ್ಯೂಟನ್ ಅಂತ ಬರಿಬೋದು. ಸೊ ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನಿ ನಾನು. ಸೊ ಈಗ ಸಿಮಿಲರ್ ಬೇಸಿಸ್ ಮೇಲೆ ಇದೇ ಟೈಪ್ ನಿಮಗೊಂದು ಈಗ ಹೋಮ್ವರ್ಕ್ ನೀವು ಟ್ರೈ ಮಾಡ್ಬೇಕು. ಇದನ್ನು ಕ್ವಶನ್ ಬರ್ಕೋರಿ, ಅಥವಾ ಕ್ವಶನ್ ಏನೈತೆ ಅಂತ ಹೇಳ್ತೀನಿ. A and B are two infinitely long straight parallel conductors. C is another straight conductor of length 1 meter kept parallel to A and B as shown in the figure. Then the force experienced by C. Okay. ಸೊ ಈಗಿಲ್ಲೇ ಸಿ ಮೇಲೆ ಟೋಟಲ್ ಫೋರ್ಸ್ ಕೇಳಾರ. ಸಿ ಮೇಲೆ 2 ಫೋರ್ಸ್ ಇರ್ತಾವೆ. ಈ 2 ಆಂಪಿಯರ್ ಮತ್ತು 3 ಆಂಪಿಯರ್ ನಡು ಒಂದು ಫೋರ್ಸ್ ಬರ್ತೈತಿ F1. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಬರ್ತೈತಿ ಸಿ ಮೇಲೆ ಬಿಕಾಸ್ ಆಫ್ ದೀಸ್ 2. ಸೊ ಆ F1 F2 ನೀವು ಕ್ಯಾಲ್ಕುಲೇಟ್ ಮಾಡಿ, ದೆನ್ ಯು ವಿಲ್ ಹ್ಯಾವ್ ಟು ಥಿಂಕ್ ವೆದರ್ ಟು ಆ್ಯಡ್ ದೋಸ್ 2 ಫೋರ್ಸಸ್ ಆರ್ ಸಬ್ಟ್ರ್ಯಾಕ್ಟ್. ನೋಡಿರಿ, ಚೆಕ್ ಮಾಡಿರಿ, ಆ ಫಾರ್ಮುಲಾ ಹಚ್ಚಿ ಕ್ವಶನ್ ಬರ್ಕೋರಿ. ಇದನ್ನು ಡೈಗ್ರಾಮ್ ಕ್ಲಿಯರ್ ಐತಿ. ಆಮೇಲೆ ಬೇಕಾದ್ರೆ ಆಪ್ಷನ್ ಕಡೆ ನಾನು ಝೂಮ್ ಮಾಡ್ತೀನಿ ಅಂತ. ಬೇಕಾದ್ರೆ ನೋಡಿರಿ, ಕ್ವಶನ್ನು ಮಾಡ್ಬೋದು ಇಷ್ಟು. Okay, then diagram, then options. ಸೊ ಈಗ ಟ್ರೈ ಮಾಡಿರಿ ಇದನ್ನು ಸದ್ಯ, ಅಥವಾ ಆಮೇಲೆ ಮಾಡಿದ್ರೆ ಮಾಡ್ಬೋದು. ಸೊ ಇದಕ್ಕೆ ಈ ಕ್ವಶನ್ನಿಗೆ ಆನ್ಸರ್ ಬರ್ಬೇಕು ಆಪ್ಷನ್ ಡಿ, ಟುವರ್ಡ್ಸ್ ಬಿ ಈಕ್ವಲ್ ಟು 0.6 ಇಂಟು 10⁻⁵ ನ್ಯೂಟನ್. ಸೊ ಹೋಪ್ಫುಲಿ ಇದು ಕರೆಕ್ಟ್ ಆನ್ಸರ್ ಬಂದೈತಿ, ನೀವೀಗ ಸಾಲ್ವ್ ಮಾಡಿದ್ರ ಅಂತ ಅಂದ್ಕೊಂಡು. ಸೊ ಇಲ್ಲಿಗೆ 10 ಕ್ವಶನ್ಸ್ ಈ ಚಾಪ್ಟರ್ನಾಗಿದ್ದು ಮುಗಿದ್ವಾ ಈಗ ನಮ್ಮ. ಸೊ ಇಲ್ಲಿಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಮೋಸ್ಟ್ ಆಫ್ ದ ಅಪಿಯರ್ಡ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ವೆರೈಟಿ ಕವರ್ ಆಗೈತಿ, ಇಂಪಾರ್ಟೆಂಟ್ ವೆರೈಟಿ ಎಕ್ಸಾಮ್ನೊಳಗೆ ಯಾವ ಟೈಪ್ ಕೇಳ್ತಾರಲ್ಲ ಹಂಗೆ. ಸೊ ಇನ್ನೊಂದು ಹಂಗೆ ವಿಷಯ, ಈ ಲಾಸ್ಟ್ 20 ಡೇಸ್ನೊಳಗೆ ನೀವು ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಡೈಲಿ ಒಂದು ಫಾಲೋ ಮಾಡಿದ್ರೆ ಚಲೋ. ಅಂದರೆ ಫಿಸಿಕ್ಸ್ ಎಷ್ಟೊತ್ತಿಗೆ ಮಾಡ್ತೀನಿ, ಕೆಮಿಸ್ಟ್ರಿ ಎಷ್ಟೊತ್ತಿಗೆ ಮಾಡ್ತೀನಿ, ಮ್ಯಾಥ್ಸ್, ಆದಷ್ಟು ಟೈಮ್ ಹೆಂಗೆ ವೇಸ್ಟ್ ಮಾಡಬೇಡ್ರಿ. ಅಂದರೆ ಇನ್ನೂ ಓದೈತಿಲ್ಲ ಅದು ಓದಿಲ್ಲ, ಇದೆಲ್ಲ ಮಾಡ್ಕೊಂಡು ಕೊಡು ಬದಲಿ ಆ್ಯಕ್ಷನ್ ಜಾಸ್ತಿ ಮಾಡಿರಿ. ಥಿಂಕಿಂಗ್ ಇನ್ನೇನೋ ಪ್ಲ್ಯಾನ್ ಮಾಡ್ಕೊಂಡು ಕೊಡು, ಪಟ್ಟಂತ ಪ್ಲ್ಯಾನ್ ಮುಗಿಸ್ರಿ, ಕೆಲಸ ಸ್ಟಾರ್ಟ್ ಮಾಡಿರಿ. ಯಾವಾಗಾದರೂ ಎಲ್ಲನೂ ಓದಬೇಕು. ಸೊ ಅದಕ್ಕೆ ಯಾವುದೋ ಒಂದು ಸ್ಟಾರ್ಟ್ ಮಾಡಿರಿ. ಬಟ್ ಇಷ್ಟೊಂದಿಷ್ಟು ಫಿಸಿಕ್ಸ್ ವಿಡಿಯೋಸಿಗೆ, ಆಮೇಲೆ ಫಿಸಿಕ್ಸ್ ಪ್ರಾಕ್ಟೀಸಿಗೆ, ನನ್ನ ಸ್ವಂತ ಪ್ರಾಕ್ಟೀಸಿಗೆ ಪ್ರತಿ ವರ್ಷ ನಿಮ್ಮ ಸೀನಿಯರ್ಸು ಕಾಲೇಜಿಗೆ ಬಂದು, ಅಥವಾ ನಾವು ಮೊದಲು ಟ್ಯೂಷನ್ಸ್ ಹೇಳ್ತಿದ್ವಲ್ಲ ಅಲ್ಲಿ ಟ್ಯೂಷನ್ಸಿಗೆ ಬಂದು, ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಹಿಂಗೆ ಮಾಡ್ಬೇಕಾಗ್ತಿತ್ತು. ಕಾಲೇಜಿಗೆ ಹೋಗ್ತಿದ್ರು, ನಮ್ಮ ಕಡೆ ಟ್ಯೂಷನಿಗೆ ಏನು ಬರ್ತಿದ್ರಲ್ಲ ಅವಾಗ ಅವ್ರು ತಮ್ಮ ಕಾಲೇಜಿಗೆ ಹೋಗಿ ಬಂದು, ಆಮೇಲೆ ಟ್ಯೂಷನಿಗೆ ಬಂದು, ಆಮೇಲೆ ಮನೆಗೆ ಹೋಗಿ ಓದಿ ಮತ್ತು ಚಲೋ ರ್ಯಾಂಕ್ ಮಾಡ್ತಿದ್ರು. ಸೊ ಅದಕ್ಕೆ ನಾವು ನಮ್ಮನ್ನು ಎಷ್ಟು ಲಿಮಿಟಿಗೆ ಬೇಕಾದರೂ ಒಯ್ದು ಕೆಲಸ ಮಾಡಿಸ್ಬಹುದು, ಬಿಡ್ತಿರ್ತೀವಿ. ಓಕೆ, ನಾ ಹೇಳಿದ್ನಲ್ಲ, ಹೆಂಗೆ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮಿಗೆ ನೀವು ಕಂಪ್ಲೀಟ್ ನಿಮ್ಮ ಎನರ್ಜಿ ಹಾಕಿ ವರ್ಕ್ ಮಾಡಿದ್ರಲ್ಲ, ರಿಮೈನಿಂಗ್ 20 ಡೇಸ್ನೊಳಗೆ ಕಂಪ್ಲೀಟ್ಲಿ ಹಾಕಿ ವರ್ಕ್ ಮಾಡಿರಿ. ಸೊ ಅಲ್ಲಿಗೆ ನೀವು ನೀಟು ಮತ್ತು JEE ಏನು ಬರೆಯಂಗಿಲ್ಲ ಅಂದ್ರೆ ಚಲೋ ಆಗ್ತೈತಿ. ಇಲ್ಲಾಂದ್ರೆ ಮತ್ತು ಅದ್ರ ತಕ್ಕಂಗೆ ನಾವು ಪ್ರಿಪ್ರೇಷನ್ ಮಾಡೋಣ ಅಂತ ಅಲ್ಲಿ ಮತ್ತು ನಾವು ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಫಿಸಿಕ್ಸಿಗೆ ಸಂಬಂಧಪಟ್ಟಿದ್ದು, ಒಂದು ಸ್ವಲ್ಪ ಬೇರೆ ಲಾಸ್ಟಿಗೆ ನಿಮ್ಮದು ಒಟ್ಟು ಸೆಪ್ಟೆಂಬರ್ 13 ಸಮಥಿಂಗ್ ಏನೈತಲ್ಲ ಅಲ್ಲಿ ತನಕ ನೋಡು ವೀಡಿಯೋಸ್ ಮಾಡ್ಕೊತ ಹಾಕ್ತಿರ್ತೀನಿ. ಒಂದು ಗ್ರಿಪ್ನೊಳಗೆ
ಒಂದು ಕಾಂಟ್ಯಾಕ್ಟ್ನೊಳಗೆ ಇರಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ಸೊ ಇದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ನೀವೀಗ PUC ಫಸ್ಟ್ ಇಯರ್ದು ವರ್ಕ್ ಪವರ್ ಎನರ್ಜಿದು ಒಂದು ಸರ್ತಿ ಹಂಗೆ ಥಿಯರಿ ಓದ್ಕೊಂಡು ಇಟ್ಟಿರ್ರಿ, ಈಸಿ ಚಾಪ್ಟರ್ ಐತದು. ಸೊ ಈ ಸರ್ತಿ ನಾನು ನೆಕ್ಸ್ಟಿಗೆ ಏನು ಮಾಡ್ಬೇಕಂತ ಮಾಡೀನಿ, 20 ಡೇಸ್ ಉಳಿದಿದ್ದಕ್ಕೆ ನಾವು ವರ್ಕ್ ಪವರ್ ಎನರ್ಜಿದು ಕ್ವಿಕ್ ರಿವಿಷನ್ ಅಂತ ಸಪ್ರೇಟ್ ಮಾಡಿ ಆಮೇಲೆ ಕ್ವಶನ್ ಸ್ಟಾರ್ಟ್ ಮಾಡೋಂಗಿಲ್ಲ, ಎರಡೂ ಮಿಕ್ಸ್ ಮಾಡಿ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಒಂದು ಟಾಪಿಕ್ ಹೇಳೋದು, ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಮಾಡೋದು. ಆರ್ ಸಮ್ಟೈಮ್ಸ್ ಒಂದು ಕ್ವಶನ್ ಬಂತು ಅಂದ್ರೆ ಬಿಫೋರ್ ವಿ ಆ್ಯಕ್ಚುಲಿ ನಿಮ್ಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟೈಮ್ ಕೊಡೋಕ್ಕಿಂತ ಮೊದಲು ಅದಕ್ಕೆ ರಿಲೆವೆಂಟ್ ಏನು ಟಾಪಿಕ್ ಐತೆ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಟೈಮ್ ಕೊಡ್ತೀನಿ. ಸೊ ಮಿಕ್ಸ್ ಮಾಡೋಣ ಅಂತ್ರಿ ಅದನ್ನು. ಬಟ್ ನಿಮ್ಗೆ ಆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದಾಗ ಆ ವರ್ಕ್ ಪವರ್ ಎನರ್ಜಿ ಚಾಪ್ಟರ್ ಮೇಲೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಬಂದಿರ್ಬೇಕು. ನನಗೆ ಅರ್ಥ ಆಗ್ತಿಲ್ಲ, ಟಾಪಿಕ್ಸ್ ನೆನಪಾದು, ಅದನ್ನು ನಾನು ಜವಾಬ್ದಾರಿ ತೊಗೊತೀನಿ, ಅದಕ್ಕೆ ರಿಲೆವೆಂಟ್ ಏನು ಕೆಲಸ ಮಾಡ್ಬೇಕಾಗ್ತೈತಿ, ವಿಲ್ ಡೂ ದ್ಯಾಟ್. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ವರ್ಕ್ ಮಾಡಿರಿ, ಎನಿಥಿಂಗ್ ಈಸ್ ಪಾಸಿಬಲ್. ಅಕಸ್ಮಾತ್ ಈಗ 100% ಕೊಟ್ಟು ಎಕ್ಸಾಮ್ ಬರೀರಿ, ಅದಾದಮೇಲೆ ಏನು ರಿಸಲ್ಟ್ ಬರುತ್ತೆ ಮಾತಾಡೋಣ ಅಂತದ. ಓಕೆ, ಸೊ ವಿಲ್ ಕಂಟಿನ್ಯೂ ವಿತ್ ವರ್ಕ್ ಪವರ್ ಎನರ್ಜಿ ಆ್ಯಂಡ್ ಸೆಕೆಂಡ್ ಇಯರ್ನೊಳಗೆ ವಿಲ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.